ಈಸಿ ಆ್ಯಂಡ್ ಟೇಸ್ಟಿಯಾಗಿ ಮಾಡೋ ಅಂಥ ಆಮ್ಲೆಟ್ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ. ಇದನ್ನು ಬ್ರೇಕ್ಫಾಸ್ಟ್ ಆಗಿ ಮಾಡ್ಕೋಬೋದು ಅಥವಾ ಸೈಡ್ ಡಿಶ್ ಆಗಿ ಕೂಡ ಮಾಡ್ಕೋಬೋದು. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನೀಸ್ ಕಿಚನ್. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಅಂಥ ಮೇನ್ ಇಂಗ್ರೀಡಿಯೆಂಟ್ಸ್ 4 ಮೊಟ್ಟೆ, 3ರಿಂದ 4 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಹಚ್ಕೊಂಡಿದ್ದೀನಿ. ಕರಿಬೇವನ್ನು ಸಣ್ಣಗೆ ಹಚ್ಕೋಬೇಕು. ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹಚ್ಕೋಬೇಕು. ಇದು ನಮ್ಮ ಖಾರಕ್ಕೆ ತಕ್ಕನಾಗೆ. ಸೊ ಇಷ್ಟೇ ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ಸು. ಈಗ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾವಿಲ್ಲಿ ಮೊಟ್ಟೆನ ಹೊಡೆದು ಬೀಟ್ ಮಾಡ್ಕೋಬೇಕು. ಇದಕ್ಕೆ ನಮ್ಮ ಮಾಸ್ಟರ್ ಶೆಫ್ ಅವ್ರು ಬಂದಿದ್ದಾರೆ, ನಾನು ಹೆಲ್ಪ್ ಮಾಡ್ತೀನಿ ಅಂತ. ಸೊ ಈ ಥರ ದೊಡ್ಡ ದೊಡ್ಡ ವಿಷಯಕ್ಕೆ ಮಾತ್ರ ನಮ್ಮ ಮಾಸ್ಟರ್ ಶೆಫ್ ಬರೋದು. ಅವ್ರನ್ನ ಮಾಸ್ಟರ್ ಶೆಫ್ ಅಂತ ಯಾಕೆ ಕರಿತಿದ್ದೀನಿ ಅಂತನಾ, ನೋಡಿ ಅವ್ರು ಎಷ್ಟು ಕ್ಲೀನಾಗಿ ಮತ್ತು ಪರ್ಫೆಕ್ಟಾಗಿ ಮಾಡ್ತಾರೆ ಅಂತ. ಕೊನೆಗೂ ರೆಡಿ ಆಯಿತು. ಈಗ ನಾವು ಒಂದು ಪ್ಯಾನಿಗೆ ಒಂದು 2ರಿಂದ 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಇದಕ್ಕೆ ಸಣ್ಣಗೆ ಹಚ್ಚಿರೋ ಅಂಥ ಕರಿಬೇವು ಹಾಕ್ಕೋಬೇಕು. ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ, ಈ ಎರಡನ್ನೂ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಒಂದು 3ರಿಂದ 4 ಸೆಕೆಂಡ್ಗಳಷ್ಟು ಬಾಡಿಸ್ಕೋಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ನಾವೀಗ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು 1ರಿಂದ 2 ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕು. ಅದ್ರ ಬಣ್ಣ ಬದಲಾಗುತ್ತಲ್ಲ ಅಲ್ಲಿ ತನಕ. ಈಗ ನೋಡ್ಬೋದು ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ಇದು ರೆಡಿಯಾಗಿದೆ. ಈಗ ನಾವಿದಕ್ಕೆ ಉಪ್ಪನ್ನು ಹಾಕ್ಕೊಳ್ಳೋಣ. ನಾವು ಮೊಟ್ಟೆ ಬೀಟ್ ಮಾಡಬೇಕಾದಾಗಲೂ ಅದಕ್ಕೇನು ಉಪ್ಪು ಹಾಕಿಲ್ಲ, ಅದನ್ನು ಸೇರಿಸಿ ಹಾಕ್ಕೋಬೇಕು. ಈಗ ಇದು ಫ್ರೈ ಆಗಿದೆ. ಈಗ ನಾನು ಇದನ್ನು ಸ್ಪ್ರೆಡ್ ಮಾಡ್ಕೊತಿದ್ದೀನಿ, ಯಾಕಂದರೆ ಮೊಟ್ಟೆ ಹಾಕಿದ ತಕ್ಷಣ ಈಸಿಯಾಗಿ ಮಿಕ್ಸ್ ಮಾಡ್ಬೋದು ಅಂತ. ಈಗ ನಾವು ಹೊಡೆದಿರೋವಂಥ ಮೊಟ್ಟೆನ ಹಾಕ್ಕೊಳ್ಳೋಣ. ಮೊಟ್ಟೆ ಹಾಕಿದ ತಕ್ಷಣ ಬೇಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಹೊತ್ತು ಮಿಕ್ಸ್ ಮಾಡೋಕ್ಕಾಗಲ್ಲ. ತುಂಬ ಹೊತ್ತು ಮಿಕ್ಸ್ ಮಾಡ್ತಾ ಇದ್ದರೆ ಎಗ್ ಬುರ್ಜಿ ಥರ ಆಗೋಗುತ್ತೆ. ಸೊ ಹಾಕಿದ ಒಂದು 3-4 ಸೆಕೆಂಡ್ ಅಷ್ಟರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮತ್ತೆ ಸ್ಪ್ರೆಡ್ ಮಾಡ್ಕೋಬೇಕು, ಆಮ್ಲೆಟ್ ಶೇಪಿಗೆ ಬರೋ ಥರ. ಮೊಟ್ಟೆನ ಸ್ಪ್ರೆಡ್ ಮಾಡೋ ತನಕ ಫ್ಲೇಮ್ ಕಡಿಮೆನೇ ಇರಲಿ. ಇದು ಸುಮಾರು 1 ನಿಮಿಷದಿಂದ ಬೇಯ್ತಾ ಇದೆ. ಈಗ ಚೆಕ್ ಮಾಡೋಣ ಇದು ಚೆನ್ನಾಗಿ ಬೆಂದಿದೆಯಾ ಅಂತ. ಈಗ ನಾನು ಸೈಡಿಂದ ರಿಮೂವ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಇದು ಬೆಂದಿದ್ದರೆ ಈಸಿಯಾಗಿ ಎದ್ದೊಳುತ್ತೆ. ಮತ್ತು ನಾವು ತಿರುವಿ ಹಾಕೋಕ್ಕೂ ಮುಂಚೆ ತಳ ಏನೂ ಹತ್ತಿಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ತಿರುವಿ ಹಾಕಬೇಕು. ಇಲ್ಲ ಅಂದರೆ ಅದು ಶೇಪೆಲ್ಲ ಹೋಗುತ್ತೆ ಮತ್ತು ಕಟ್ಟಾಗ್ಬಿಡತ್ತೆ. ಈಗ ನೋಡಿ ಎಷ್ಟು ಈಸಿಯಾಗಿ ತಿರುವಿ ಹಾಕ್ಬೋದಂತ. ಈಗ ಈ ಸೈಡು ಕೂಡ 1 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಇದು ತಿಕ್ಕಾಗಿರೋದ್ರಿಂದ ಆಮ್ಲೆಟು ಸ್ವಲ್ಪ ಟೈಮ್ ತಗೊಳತ್ತೆ. ಇಲ್ಲಾಂದರೆ ಮಧ್ಯದಲ್ಲಿ ಹಸಿ ಹಸಿ ಥರ ಇರುತ್ತೆ. ಈಗ ತಿರುವಿ ಹಾಕೋಣ. ಈಗ ನೋಡೋಣ ಹೇಗೆ ಬೆಂದಿದೆ ಇನ್ನೊಂದು ಸೈಡು ಅಂತ. ನೀವೀಗ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಮತ್ತು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇಷ್ಟೇ, ಈ ರೆಸಿಪಿ ರೆಡಿಯಾಗಿದೆ. ಈಗ ನಾನು ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಸೈಡ್ ಡಿಶ್ ಆಗಿ ಮಾಡ್ಕೊಂಡಿದ್ದೀನಿ. ಇದು 4 ಜನಕ್ಕಾಗತ್ತೆ. ಇದನ್ನು ಮೇನ್ ಬ್ರೇಕ್ಫಾಸ್ಟ್ ರೆಸಿಪಿ ಥರನೂ ಮಾಡ್ಕೋಬೋದು. ನಾನೀಗ ಇದನ್ನು ರೈಸ್ ಜೊತೆ ಕಾಂಬಿನೇಷನ್ ಆಗಿ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿದ್ರಲ್ಲ ಈ ರೆಸಿಪಿ. ನಿಮಗೂ ಕೂಡ ಇಷ್ಟ ಆಗಿದ್ದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.